ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನೆಲ್. ಕರಮ್ ಕುರುಮ್ ಅಂತ ಹೇಳಿ ಏನಾದರೂ ತಿನ್ನಬೇಕು ಅನ್ನಿಸ್ದಾಗ, ಚಟ್ಪಟವ ಮಸಾಲೆ ಭರಿತವಾದಂಥ ಸ್ನ್ಯಾಕ್ಸನ್ನು ತಿನ್ನಬೇಕು ಅನ್ನಿಸ್ದಾಗ ಇದನ್ನೊಂದು ಸರಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿರಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಅದ್ಭುತ ರುಚಿ ಇರುವಂಥ ಸ್ನ್ಯಾಕ್ಸನ್ನು ಹೇಗೆ ಮಾಡೋದಂತ ನೋಡ್ಕೊಳ್ರಿ. ಇದೇ ರೀತಿ ಒಳ್ಳೆ ರೆಸಿಪಿಗಳಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗ್ತಾ ಇದೆ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಆಮೇಲೆ ನೋಡಿರಿ, ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಹೆಚ್ಚು ಶೇರ್ ಮಾಡಿರಿ, ಹೆಚ್ಚು ಲೈಕ್ ಮಾಡಿರಿ. ನೋಡಿ ಹೇಗೆ ಮಾಡೋದು ಅಂಥೇಳಿ ಫಟಾಫಟ್ ಅಂತ ನೋಡ್ಕೊಂಬೇಡ್ರಿ. ಒಂದು 10-15 ನಿಮಿಷದಲ್ಲಿ ಈ ಸ್ನ್ಯಾಕ್ಸನ್ನು ನೀವು ಪ್ರಿಪೇರ್ ಮಾಡ್ಬೋದು. ಸಂಜೆ ಟೀ ಟೈಮ್ಗಾಗ್ಬೋದು ಅಥವಾ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಸ್ನ್ಯಾಕ್ಸ್ ಮಾಡಿ ಕಟ್ಟಬೇಕು ಅಂದಾಗ ಈ ರೀತಿ ಮಾಡಿಕೊಡ್ರಿ. ತುಂಬ ಇಷ್ಟಪಡ್ತಾರೆ ನೋಡಿ. ಅವ್ರಿಗೆ ಇಷ್ಟವಾದ ಶೇಪ್ನಲ್ಲಿ ನೀವು ಮಾಡಿಕೊಡ್ತಾ ಬಂದರೆ ಮಕ್ಕಳು ಈಸಿಯಾಗಿ ಇದನ್ನು ತಿಂತಾರೆ. ಈಗ ನೋಡಿರಿ, ನಾನು ಇಲ್ಲಿ ಇದಕ್ಕೆ ಮಾಡೋದಕ್ಕೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ. ಇದು ಬಾಯ್ಲ್ ಮಾಡಿದಂಥ ಆಲೂಗಡ್ಡೆ ನೋಡಿರಿ. ಇದ್ರ ಮೇಲಿನ ಸಿಪ್ಪೆನ ಈ ಥರ ಎಲ್ಲ ಪೀಲ್ ಮಾಡಿ ತೊಗೊಂಡ್ಬಿಡ್ರಿ. ಈಸಿಯಾಗಿ ಪೀಲ್ ಆಗುತ್ತೆ. ಯಾಕಂದರೆ ನಾನಿಲ್ಲಿ ಆಲೂಗಡ್ಡೆನ ಕಟ್ ಮಾಡಿ ಕುದಿಸಿರೋದ್ರಿಂದ ಈಸಿಯಾಗಿ ಇದು ಸಿಪ್ಪೆ ಸುಲಿದ್ಕೊಂಡು ಬರುತ್ತೆ. ಈಗ ನೋಡಿರಿ, ಒಂದು ಫೋರ್ಕನ್ನು ತೊಗೊಂಡು ಇದನ್ನು ಈ ಥರ ಸ್ಮ್ಯಾಶ್ ಮಾಡಿಕೊಳ್ರಿ. ಏಕೆಂದರೆ ಇದರಲ್ಲಿ ಗಂಟುಗಳು ಇರಬಾರ್ದು, ಪೂರ್ತಿ ಫೈನ್ ಪೇಸ್ಟ್ ಥರ ಇರಬೇಕು ಇದು. ಹಾಗಾಗಿ ಇದನ್ನು ಸ್ವಲ್ಪ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ರಿ. ಇಲ್ಲಾಂದರೆ ನೀವು ಗ್ರೇಟರ್ ಇದ್ದರೆ ಗ್ರೇಟರಿಂದನೂ ಮಾಡ್ಬೋದು, ಸ್ಮ್ಯಾಶರಿಂದನೂ ಇದನ್ನು ಸ್ಮ್ಯಾಶ್ ಮಾಡ್ಬೋದು. ನೋಡಿರಿ, ಬೇಗ ಸ್ಮ್ಯಾಶ್ ಆಗುತ್ತೆ. ಇದಕ್ಕೆ ಯಾವುದೇ ನೀರು ಅದೇನು ಹಾಕಕ್ಕೆ ಹೋಗ್ಬೇಡ್ರಿ. ಹೀಗೆ ಇದೇ ರೀತಿ ಗಟ್ಟಿಯಾಗಿಯೇ ಇರಲಿ. ಸಾಫ್ಟಾಗಿ ಬೆಂದರೆ ನೋಡಿರಿ ಈಸಿಯಾಗಿ ಸ್ಮ್ಯಾಶ್ ಆಗುತ್ತೆ. ಈಗ ಇದನ್ನು ಸೈಡಿಗೆ ಎತ್ತಿಡೋಣ. ಇಲ್ಲಿ ನೋಡಿರಿ, 1 ಕಪ್ಪಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ಈಗ ನಾವು ಒಂದು ಹಿಟ್ಟಿನ ಡೋವನ್ನು ರೆಡಿ ಮಾಡ್ಕೊಳ್ಳೋದಿರುತ್ತೆ. ನೀವು ಮೈದಾ ಹಿಟ್ಟು ಬೇಡ ಅನ್ನೋರು ಗೋಧಿ ಹಿಟ್ಟನ್ನು ಸಹಿತ ಬಳಸ್ಬೋದು. ಇಲ್ಲಿ 1 ಬೌಲ್ನಷ್ಟು ತೊಗೊಂಡಿದ್ದೀನಿ ನೋಡಿರಿ. ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಸ್ನ್ಯಾಕ್ಸ್ ಬೇಕು ಅಂದರೆ ನೀವು ಜಾಸ್ತಿ ಹಿಟ್ಟನ್ನು ಅಥವಾ ಜಾಸ್ತಿ ಆಲೂಗಡ್ಡೆನ ಎರಡನ್ನೂ ಹೆಚ್ಚು ತೊಗೊಂಡು ನೀವು ಸ್ನ್ಯಾಕ್ಸನ್ನು ಮಾಡಿಕೊಳ್ರಿ. ಬಟ್ ನಾನಿಲ್ಲಿ 1 ಆಲೂಗಡ್ಡೆ ಮತ್ತು 1 ಕಪ್ ಮೈದಾ ಹಿಟ್ಟನ್ನು ಬಳಸಿ ಎಷ್ಟು ಸ್ನ್ಯಾಕ್ಸ್ ಮಾಡ್ಬೋದು ಅಂಥೇಳಿ ತೋರಿಸ್ತಾ ಇದ್ದೀನಿ. ಒಂದು ಚಿಟಿಕೆ ಉಪ್ಪು ಹಾಕಿರಿ ಹಿಟ್ಟಿಗೆ. ಇದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಹಿಟ್ಟನ್ನು ಇರೋದ್ರಿಂದ ಒಂದು ದೊಡ್ಡ ಬೌಲಿಗೆ ಹಾಕ್ಕೊಳ್ರಿ. ಈಗ ಇದಕ್ಕೆ 1 ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಅಜ್ವೈನನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಅಜ್ವೈನ್ ಒಳ್ಳೆ ಅರೋಮಾ ಕೊಡುತ್ತೆ, ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ, ಮತ್ತು ಡೈಜೆಷನ್ನಿಗೆ ಕೂಡ ತುಂಬ ಒಳ್ಳೆಯದು ನೋಡಿರಿ. ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಈಗ ಇದನ್ನು ನೋಡಿರಿ, 1 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದು ಬಿಸಿ ಎಣ್ಣೆ ಅಲ್ಲ, ತಣ್ಣಗಿರುವಂಥ ಎಣ್ಣೆನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಎಣ್ಣೆ ಹಾಕಿದ ಮೇಲೆ ನೋಡಿರಿ, ಹಿಟ್ಟಿನ ಜೊತೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ಎಣ್ಣೆಯಲ್ಲಿ ಹಿಟ್ಟು ಸರಿಯಾಗಿ ಮಿಕ್ಸ್ ಆಗಬೇಕು. ಆವಾಗ ಏನಾಗುತ್ತೆ, ಸ್ನ್ಯಾಕ್ಸ್ ನಾವು ಗರಿಯಾಗಿ ಬರಬೇಕು ಅಂದರೆ ಈ ರೀತಿ ಎಣ್ಣೆ ಹಾಕ್ರಿ. ಮತ್ತು ಇದು ನೋಡಿರಿ, ಎಣ್ಣೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಬರ್ತದೆ. ಈಗ ನೋಡಿರಿ, ಇದನ್ನು ಹಿಟ್ಟಿನ ಜೊತೆ ಚೆನ್ನಾಗಿ ಒಂದು ಸರಿ ಕೈಯಿಂದ ಮಿಕ್ಸ್ ಮಾಡ್ಕೊಂಬಿಡ್ರಿ. ಎಣ್ಣೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ. ನಾವು ಹಾಕಿರುವಂಥ ಉಪ್ಪು ಅದೆಲ್ಲದು ಚೆನ್ನಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನೋಡಿರಿ. ಈ ರೀತಿ ಒಂದ್ಸರಿ ಡ್ರೈ ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪನೇ ನೀರು ಹಾಕ್ತಾ ಇದನ್ನು ಗಟ್ಟಿಯಾದಂಥ ಹಿಟ್ಟನ್ನು ನಾದ್ಕೊಳ್ರಿ. ನೀವು ಚಪಾತಿ ಹಿಟ್ಟೆಲ್ಲ ನಾದ್ಕೋತೀವಲ್ಲ ಆ ರೀತಿ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗಿರಬೇಕು. ಗಟ್ಟಿಯಾಗಿದ್ರೇ ನೋಡಿರಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದನ್ನು ಸ್ಟೋರ್ ಮಾಡಿದರೂ ಸಹಿತ, ಫ್ರೈ ಮಾಡಿಟ್ಟರು ಸಹಿತ ಏನಾಗೋದಿಲ್ಲ ಅಂದರೆ ಸಾಫ್ಟ್ ಆಗೋದಿಲ್ಲ, ಗರಿಯಾಗಿಯೇ ಇರುತ್ತೆ, ಕ್ರಿಸ್ಪಿಯಾಗಿಯೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇದನ್ನ ಹಿಟ್ಟನ್ನು ನೀರು ಒಂದೇ ಏಟಿಗೆ ಹಾಕಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ನೀರು ಹಾಕ್ತಾ ಗಟ್ಟಿಯಾಗಿ ಇದನ್ನು ನಾದ್ಕೊಳ್ರಿ. ಏಕೆಂದರೆ ಒಂದು 10 ನಿಮಿಷ ನೆನೆಸೋದ್ರಿಂದ ಏನಾಗುತ್ತೆ, ಇನ್ನೂ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಫಸ್ಟೇ ನಾವು ಹಿಟ್ಟು ನಾದಬೇಕಾದ್ರೇ ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಳ್ರಿ. ಇಲ್ಲಿ ನೋಡಿ, ಈ ರೀತಿ ಆದರೆ ಸಾಕು. ನೀವು ಗಟ್ಟಿಯಾಗಿ ನಾದ್ಕೊಳ್ಳೋದ್ರಿಂದ ಕೈ ಕೂಡ ಜಾಸ್ತಿ ಅಂಟೋದಿಲ್ಲ ನೋಡಿರಿ. ಮೈದಾ ಹಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಿಮಗೆ ಮೈದಾ ಹಿಟ್ಟು ಬೇಡ ಅನ್ನೋರು ನಾನು ಹೇಳ್ದಂಗೆ ಗೋಧಿ ಹಿಟ್ಟಿನಲ್ಲಾದರೂ ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಈಗ ಇದನ್ನು 10 ನಿಮಿಷ ನೆನೆಯೋಕ್ಕಿಡೋಣ. ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡೋಣ. ಒಂದು ಇಲ್ಲಿ ಪಾತ್ರೆನ ನಾನು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ, ಒಂದು ಕಡಾಯಿನ. ಇದಕ್ಕೆ ನೋಡಿರಿ, 1 ಸ್ಪೂನಷ್ಟು ಎಣ್ಣೆ ಹಾಕಿರಿ. ಜಾಸ್ತಿ ಎಣ್ಣೆಯನ್ನು ಹಾಕೋದು ಬೇಡ, ಜಸ್ಟ್ 1 ಸ್ಪೂನ್ ಹಾಕಿದರೆ ಸಾಕು ನೋಡಿರಿ. ಒಂದು ಸಿಂಪಲ್ ಆದಂಥ ಒಗ್ಗರಣೆ ಕೊಡೋಣ. ಈಗ ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಈಗ ಇದಕ್ಕೆ ನಾನಿಲ್ಲಿ ಸ್ಪೈಸಿಗೋಸ್ಕರ 1 ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅನ್ನೋರು ಅಚ್ಚ ಖಾರದ ಪುಡಿನಾದರೂ ಹಾಕ್ಬೋದು. ಎಣ್ಣೆ ಜಾಸ್ತಿ ಬಿಸಿ ಆಗಬಾರ್ದು, ಸ್ವಲ್ಪ ಬಿಸಿ ಆದರೆ ಸಾಕು. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಈ ಮಸಾಲನ ತಡಕಾನ ರೆಡಿ ಮಾಡ್ಕೊಳ್ರಿ. ಇದಕ್ಕೆ ಈಗ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಗರಂ ಮಸಾಲ, ಮತ್ತು 1 ಸ್ಪೂನಷ್ಟು ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಒಳ್ಳೆ ಒಂದು ಘಮ ಕೊಡುತ್ತೆ, ಫ್ಲೇವರು, ರುಚಿ ಕೂಡ ಸೂಪರಾಗಿರುತ್ತೆ. ಮತ್ತು ನೋಡಿರಿ, ಇಲ್ಲಿ 1 ಸ್ಪೂನಷ್ಟು ನಾನು ಧನಿಯಾ ಪುಡಿನೂ ಹಾಕ್ತಾಯಿದ್ದೀನಿ. ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಧನಿಯಾ ಪುಡಿ ಇದ್ದರೆ ಅದನ್ನು ಹಾಕ್ರಿ, ಚೆನ್ನಾಗಿರುತ್ತೆ. ಇದು ಒಳ್ಳೆ ಕಲರ್ ಕೂಡ ಕೊಡುತ್ತೆ ನೋಡಿರಿ. ಈಗ ಇದನ್ನು ಲೋ ಫ್ಲೇಮ್ ಇಟ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದು ಹೊತ್ತಬಾರ್ದು, ಹಾಗಾಗಿ ಲೋ ಫ್ಲೇಮ್ ಇಟ್ಕೊಳ್ರಿ. ಈಗ ಇದು ಹೊತ್ತೋದ್ರೊಳಗೇ ಏನು ಮಾಡಬೇಕು ಅಂದರೆ, ನಾವು ಸ್ಮ್ಯಾಶ್ ಮಾಡಿಟ್ಟಂಥ ಆಲೂಗಡ್ಡೆ
ಇದನ್ನು ಹಾಕ್ರಿ, ಇದ್ರಾಗೆ ಬ್ಯಾಟ್ರನ್ನ ಹಾಕ್ರಿ. ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿಟ್ಟಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ರಿ. ಹಾಕಿ ಇದನ್ನು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ರಿ. ನಾವು ಹಾಕಿರುವಂಥ ಒಗ್ಗರಣೆ ಜೊತೆ ಮಸಾಲ ಜೊತೆ ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸಾಫ್ಟಾಗಿ ನೋಡಿ ಈ ರೀತಿ ಬರುತ್ತೆ, ಗಂಟುಗಳು ಇಲ್ಲದೇ ಇರೋ ರೀತಿ ಇದನ್ನು ನಾವು ಪ್ರಿಪೇರ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಎಣ್ಣೆಯನ್ನು ಜಾಸ್ತಿ ಹಾಕೋದು ಬೇಡ. 1 ಸ್ಪೂನ್ ಹಾಕಿ ನಾವು ಅದರಲ್ಲೆಲ್ಲ ಮಸಾಲೆ ಚೆನ್ನಾಗಿ ಹುರ್ಕೊಂಡ್ರೆ ನೋಡಿರಿ ಅದರ ಪರಿಮಳ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಮಸಾಲೆ ಕೂಡ ಒಳ್ಳೆ ರುಚಿಯಾಗಿ ಬರುತ್ತೆ. ಈಗ ನೋಡಿರಿ ಎಲ್ಲದೂ ಚೆನ್ನಾಗಿ ನೀಟಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನು ಫ್ಲೇಮ್ ಆಫ್ ಮಾಡಿ ನಾವೇನು ಮಾಡಬೇಕು, ತಣ್ಣಗಾಗೋಕ್ಕೆ ಬಿಡಬೇಕು. ಈ ರೀತಿ ಆಗಬೇಕು ನೋಡಿರಿ. 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ರಿ, ಆವಾಗ ಗಟ್ಟಿಯಾಗಿ ಬರುತ್ತೆ ಇದು. ನೋಡಿರಿ ನೀರಿನ ಅಂಶ ಏನಾದರೂ ಇದ್ದರೆ ಬಿಟ್ಬಿಡುತ್ತೆ, ಗಟ್ಟಿಯಾಗಿ ರೆಡಿ ಆಗುತ್ತೆ. ಈ ಥರ ಸ್ವಲ್ಪ ಗಟ್ಟಿಯಾಗಿಯೇ ಇರಲಿ ಇದು, ಅಂದರೆ ಕರೆಕ್ಟಾಗ ಶೇಪ್ನಲ್ಲಿ ಬರುತ್ತೆ. 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿರಿ ಸರಿಯಾಗಿ ಫ್ರೈ ಆಗಿದೆ. ಈಗ ಒಂದು ಪ್ಲೇಟಿಗೆ ತೆಗೆದು ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋಕ್ಕೆ ಬಿಡೋಣ. ತಳ ಎಲ್ಲ ಬಿಟ್ಕೊಂಬರುತ್ತೆ ನೋಡಿರಿ, ಸರಿಯಾಗಿ ಫ್ರೈ ಆಗಿರುತ್ತೆ. ನೋಡಿರಿ ಇಲ್ಲಿ ತಣ್ಣಗಾಗಿದೆ ಮಸಾಲೆ. ಇವಾಗೆಲ್ಲ ನಾನು ತೋರಿಸ್ತಾ ಇದ್ದೀನಿ. ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೆ ನಾನು. ಇದಕ್ಕೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ರಿ. ನೀವು ಕಡಾಯಿನಲ್ಲೇ ಫ್ರೈ ಮಾಡಬೇಕಾದ್ರೂ ಹಾಕ್ಬೋದು ಉಪ್ಪನ್ನು. ನಾನು ಅಲ್ಲಿ ಹಾಕೋದಕ್ಕೆ ಮರ್ತೋಗಿರೋದ್ರಿಂದ ಇಲ್ಲಿ ಮೇಲಿಂದ ಹಾಕಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಕಡಾಯಿನಲ್ಲೇ ಹಾಕಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೋದು. ಈಗ ಇದನ್ನು ಉಪ್ಪು ಹಾಕಿಂದ ಚೆನ್ನಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ರೀತಿ ಮಿಕ್ಸ್ ಮಾಡಿಕೊಡ್ರಿ 1-2 ನಿಮಿಷ ಹಿಟ್ಟನ್ನು. ಇಲ್ಲಿ ನೋಡಿರಿ ನಾವು ಫಸ್ಟ್ ಹಿಟ್ಟನ್ನು ನಾದಿಟ್ಟಿದ್ವಲ್ಲ ಮೈದಾ ಹಿಟ್ಟು ಚೆನ್ನಾಗಿ ನೆನೆದಿದೆ ನೋಡ್ತಿರ್ಬೋದು. ನೆನೆದ ಮೇಲೆ ಇನ್ನೂ ಸಾಫ್ಟಾಗಿ ಬಂದಿದೆ ಹಿಟ್ಟು ನೋಡಿ. ಹಾಗಾಗಿನೇ ಫಸ್ಟಿಗೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ರಿ. ಗಟ್ಟಿಯಾಗಿ ನಾದ್ಕೊಂಡ್ರೆ ಹಿಟ್ಟು ಸ್ನ್ಯಾಕ್ಸ್ ಗರಿಯಾಗಿ ಬರುತ್ತೆ. ಈಗ ಇದನ್ನು ಕೈಯಿಂದ ಒಂದು ಸ್ವಲ್ಪ ಸ್ಮ್ಯಾಶ್ ನಾದ್ಕೊಳ್ರಿ. ನಾದ್ಕೊಂಡಿಂದ ಈ ಥರ ರೋಲ್ ಮಾಡಿ ನಾನಿಲ್ಲಿ ಚಪಾತಿ ಉಳ್ಳೆ ಹರಿತೀವಲ್ವ ಆ ರೀತಿ ಇದನ್ನು ಚಪಾತಿ ಉಂಡೆಗಳನ್ನು ಮಾಡ್ಕೋತಾ ಇದ್ದೀನಿ. ಈ ಥರ ಈಕ್ವಲ್ ಆಗಿ ಮಾಡಿಕೊಂಡು 2 ಚಪಾತಿನ ನಾನಿಲ್ಲಿ ಲಟ್ಟಿಸ್ಕೊತೀನಿ. ನೋಡಿರಿ ದೊಡ್ಡದು ಸಣ್ಣದು ಮಾಡೋಕ್ಕೆ ಹೋಗಬೇಡ್ರಿ, ಈಕ್ವಲ್ ಆಗಿ ತೊಗೊಳ್ರಿ ಎರಡನ್ನು. ಈಗ ಇದಕ್ಕೆ ಸ್ವಲ್ಪ ಡ್ರೈ ಹಿಟ್ಟನ್ನು ಹಾಕಿ ನಾನಿಲ್ಲಿ ಚಪಾತಿಗಿಂತ ಸ್ವಲ್ಪ ದಪ್ಪ ಆಗಿ ಲಟ್ಟಿಸ್ಕೊತೀನಿ. ಪೂರ್ತಿ ತೆಳ್ಳಗೆ ಲಟ್ಸೋಕ್ಕೆ ಹೋಗಬೇಡ್ರಿ, ಒಂಚೂರು ದಪ್ಪನೇ ಇರಲಿ. ಇದು ಪೂರ್ತಿ ತೆಳ್ಳಗಾದರೆ ಹರಿದೋಗುತ್ತೆ, ಕಟ್ಟಾಗುತ್ತೆ. ನಾವು ಶೇಪ್ ಮಾಡಬೇಕಾದ್ರೆ ಸ್ವಲ್ಪ ದಪ್ಪಗನೇ ಇರಲಿ, ಆವಾಗ ಪರ್ಫೆಕ್ಟ್ ಆದ ರೀತಿಯಲ್ಲಿ ಬರುತ್ತೆ ನೋಡಿರಿ. ಈ ರೀತಿ ಇದನ್ನು ಹಿಟ್ಟು ಹಾಕಿ ಲಟ್ಟಿಸ್ರಿ, ಆವಾಗ ಬೇಗ ಹಿಗ್ಗುತ್ತೆ. ಆಮೇಲೆ ಸ್ನ್ಯಾಕ್ಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿರಿ, ಅಂಟುಕೊಳ್ಳೋದಿಲ್ಲ ಯಾವುದಕ್ಕೂ. ಎಣ್ಣೆ ಹಾಕಿ ಲಟ್ಸಿದ್ರೆ ಸ್ವಲ್ಪ ಅಂಟು ಚಾನ್ಸ್ ಇರುತ್ತೆ. ಹಿಟ್ಟು ಗಟ್ಟಿಯಾಗಿರೋದ್ರಿಂದ ನೀವು ಡ್ರೈ ಹಿಟ್ಟನ್ನು ಹಾಕಿ ಲಟ್ಟಿಸ್ಕೊಳ್ರಿ, ಈಸಿಯಾಗಿ ಬರುತ್ತೆ ನೋಡಿ. ತುಂಬ ತೆಳ್ಳಗೂ ಬೇಡ, ತುಂಬ ದಪ್ಪಗೂ ಬೇಡ. ಈ ರೀತಿ ಇದನ್ನು ಚಪಾತಿ ರೀತಿ ಲಟ್ಟಿಸ್ಕೊಳ್ರಿ ಸಾಕು. ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿರಿ. ಇದೇ ರೀತಿ ನೋಡಿರಿ ನಾನಿಲ್ಲಿ 2 ಚಪಾತಿಗಳನ್ನು ಪ್ರಿಪೇರ್ ಮಾಡಿ ತೊಗೊಂಡು ಬರ್ತೀನಿ. ನೋಡಿರಿ ಇನ್ನೊಂದು ಚಪಾತಿನೂ ಸಹಿತ ನಾನಿಲ್ಲಿ ಲಟ್ಟಿಸಿದ್ದೆ, ರೆಡಿ ಮಾಡ್ಕೊಂಡಿದ್ದೀನಿ. 2 ಸಾಕು. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಚಪಾತಿನೂ ಲಟ್ಟಿಸ್ಕೊಬೋದು. ನೋಡಿರಿ ಇಷ್ಟು ದಪ್ಪ ನಾನಿಲ್ಲಿ ಲಟ್ಟಿಸಿದ್ದೀನಿ. ಈಗ 2 ಈ ರೀತಿ ಪಕ್ಕಕ್ಕೆ ಹಾಕ್ಕೊಳ್ರಿ. ಹಾಕಿ ಇದಕ್ಕೆ ನಾನೀಗ ಮಸಾಲನ ಫಿಲ್ ಮಾಡ್ತೀನಿ. ನೋಡಿರಿ ಫಸ್ಟ್ ಮಸಾಲ ಫಿಲ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಸಾಸನ್ನು ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಸ್ ಆಗಿರ್ಬೋದು ಅಥವಾ ಟೊಮೆಟೊ ಕೆಚಪ್, ನಿಮ್ಮ ಹತ್ರ ಯಾವುದಿದೆ ನೋಡಿರಿ ಅದನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಲೇಯರ್ಸಿಗೆಲ್ಲ ಹಾಕಿಬಿಡ್ರಿ. ನೀಟಾಗಿ ಕೋಟ್ ಮಾಡಿರಿ ಚೆನ್ನಾಗಿ. ಇಲ್ಲಾಂದರೆ ನೀವು ಶೇಜ್ವಾನ್ ಸಾಸ್ ಆಗಿರ್ಬೋದು, ರೆಡ್ ಚಿಲ್ಲಿ ಸಾಸ್ ಆಗಿರ್ಬೋದು, ಯಾವುದೇ ಸಾಸ್ಗಳಿದ್ದರೆ ಅದನ್ನು ಕೆಚಪ್ಗಳಿದ್ದರೆ ಇದನ್ನು ಅಂಟಿಸ್ರಿ. ತುಂಬ ಚೆನ್ನಾಗಿ ಟೇಸ್ಟ್ ಒಳ್ಳೆ ರುಚಿ ಕೊಡುತ್ತೆ ನೋಡಿರಿ. ಈ ರೀತಿ ಸ್ಪ್ರೆಡ್ ಮಾಡಿದ ಮೇಲೆ ಇಲ್ಲಿ ನೋಡಿರಿ ಆಲೂ ಮಸಾಲ ಎಲ್ಲ ಏನಾಗಿದೆ ತಣ್ಣಗಾಗಿದೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಚೆನ್ನಾಗಿ ಒಂದು ಕೋಟು ಲೇಯರನ್ನು ನಾವೀಗ ಸ್ಪ್ರೆಡ್ ಮಾಡೋಣ. ಈಗ ನಾವು ಇದು ನೋಡಿರಿ ಪೂರ್ತಿ ಕ್ರೀಮ್ ಥರ ಇದು ರೆಡಿಯಾಗಿದೆ, ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ. ಯಾವುದೇ ನೋಡಿರಿ ನಡಕ್ಕೆ ಗಂಟುಗಳು ಇಲ್ಲ. ಇದು ನೀಟಾಗಿ ನೋಡಿರಿ ಹಿಟ್ಟಿನ ರೀತಿ ಇದು ತಯಾರಾಗಿದೆ. ಸ್ವಲ್ಪ ಇದು ನಿಧಾನಕ್ಕೆ ಈ ರೀತಿ ತುಂಬ ಇದನ್ನು ಸ್ಪ್ರೆಡ್ ಮಾಡಿಕೊಡ್ರಿ, ಈಸಿಯಾಗಿ ಬರುತ್ತೆ ನೋಡಿರಿ. ಈ ರೀತಿ ಒಂದು ಹತ್ರ ದಪ್ಪ ಒಂದು ಹತ್ರ ತೆಳ್ಳಗೆ ಮಾಡೋಕ್ಕೆ ಹೋಗ್ಬೇಡ್ರಿ, ಈಕ್ವಲ್ ಆಗಿ ಇದನ್ನು ಸ್ಪ್ರೆಡ್ ಮಾಡಿಕೊಡ್ರಿ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿರಿ. ಈ ರೀತಿ ಸ್ವಲ್ಪ ತೆಳ್ಳಗನೇ ಇದನ್ನು ಕೋಟ್ ಮಾಡಿರಿ. ಈ ರೀತಿ ಕೋಟ್ ಮಾಡಿಂದ ನಾವು ಫಸ್ಟ್ ಏನು ಚಪಾತಿ ಲಟ್ಟಿಸ್ಕೊಂಡಿರ್ತೀವಲ್ವ ಇನ್ನೊಂದು ಅದನ್ನು ಇದ್ರ ಮೇಲ್ಗಡೆ ಹಾಕಿ ಮುಚ್ಚಿಬಿಡ್ರಿ. ನೋಡಿ
ನೀವು ಇದನ್ನು ತ್ರಿಬಲ್ ಲೇಯರ್ ಆಗಿ ಮಾಡ್ಬೋದು ಅಥವಾ ಡಬಲ್ ಲೇಯರ್ ಆಗಿ ಮಾಡ್ಬೋದು. ನಾನಿಲ್ಲಿ ಡಬಲ್ ಲೇಯರ್ಸನ್ನು ಮಾಡ್ತಾಯಿದ್ದೀನಿ. ನೀವು ಇದ್ರ ಮೇಲೆ ಇನ್ನೊಂದು ಟೊಮೆಟೊ ಕೆಚಪ್ಪನ್ನು ಹಾಕಿ ಇನ್ನೊಂದು ಸ್ವಲ್ಪ ಮಸಾಲೆ ಹಾಕಿ ತ್ರಿಬಲ್ ಲೇಯರ್ ಆಗಿನೂ ಮಾಡ್ಬೋದು ನೋಡಿರಿ, ಅದು ಚೆನ್ನಾಗಿರುತ್ತೆ. ನಾನಿಲ್ಲಿ ಡಬಲ್ ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಎಡ್ಜಸ್ ಎಲ್ಲ ನೀಟಾಗಿ ಅಂಟಿಸ್ಕೊಂಡ್ಬಿಡ್ರಿ. ಅಂಟಿಸ್ಕೊಂಡು ಈ ರೀತಿ ಒಂದು ಬೌಲ್ ತೊಗೊಳ್ರಿ, ಕಟ್ ಮಾಡೋಕ್ಕೆ ಈಸಿ ಆಗಿರೋಂಥದ್ದು. ಇಲ್ಲ ಅಥವಾ ಒಂದು ಡಬ್ಬಿ ಮುಚ್ಚಳ ಇರ್ಬೋದು, ಈ ಥರ ಡಕ್ಕನೆಲ್ಲ ಬರುತ್ತಲ್ಲ ಅದನ್ನು ತೊಗೊಂಡು ಈ ಥರ ಈಸಿಯಾಗಿ ನೋಡಿರಿ ಮೂನ್ ಶೇಪ್ನಲ್ಲಿ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂಥೇಳಿ ನೋಡಿರಿ, ತುಂಬ ನೀಟಾಗಿ ಬರುತ್ತೆ. ಈ ರೀತಿ ನೀಟಾಗಿ ಬರಬೇಕು ಅಂದರೆ ಹಿಟ್ಟು ಗಟ್ಟಿಯಾಗಿರಬೇಕು, ಆವಾಗ ನಾವು ಕಟ್ ಮಾಡಿದಾಗ ತುಂಬ ಒಳ್ಳೆಯ ರೀತಿಯಾಗಿ ಬರುತ್ತೆ. ಇದೇ ರೀತಿ ನೀವು ಕೂಡ ಎಲ್ಲದನ್ನು ಕಟ್ ಮಾಡಿ ತೊಗೊಳ್ರಿ. ಈಗ ಮಧ್ಯದಿಂದ ಕಟ್ ಮಾಡಿ ತೊಗೊಳ್ರಿ, ಆವಾಗ ಏನಾಗುತ್ತೆ, ಮಿಕ್ಕಿರುವಂಥ ಎಕ್ಸ್ಟ್ರಾ ಪಾರ್ಟ್ ಏನಿದೆ ನೋಡಿರಿ ಇದಾಗೋದಿಲ್ಲ, ವೇಸ್ಟ್ ಆಗೋದಿಲ್ಲ. ಇದೇ ರೀತಿಯೇ ಬರುತ್ತೆ, ಆಮೇಲೆ ಯೂಸ್ ಆಗುತ್ತೆ ಎಲ್ಲದನ್ನು. ನೋಡಿರಿ ಪರ್ಫೆಕ್ಟಾಗಿ ಕಟ್ ಆಗ್ತಾಯಿದೆ. ಇದೇ ರೀತಿ ನೀವು ಕೂಡ ನಾನು ಹೇಳಿರುವಂಥ ಟ್ರಿಕ್ಸ್ ಮತ್ತು ಟಿಪ್ಸನ್ನು ಫಾಲೋ ಮಾಡಿ ಈಸಿಯಾಗಿ ಸ್ನ್ಯಾಕ್ಸನ್ನು ಮಾಡ್ಕೊಂಡು ನೋಡಿರಿ. ಡಿಫ್ರೆಂಟ್ ಆಗಿರುತ್ತೆ, ತುಂಬ ಒಳ್ಳೆ ರುಚಿ ಇರುತ್ತೆ ನೋಡಿರಿ. ಎಲ್ಲರೂ ಹೊಗಳೋದಂತೂ ಗ್ಯಾರಂಟಿ. ಸಾಯಂಕಾಲ ಹೊತ್ತು ಡಿಫ್ರೆಂಟಾಗಿ ಮಕ್ಕಳು ಏನಾದ್ರು ಕೇಳ್ತಾ ಇರ್ತಾರೆ, ಆವಾಗ ಇದನ್ನು ಮಾಡಿಕೊಡ್ರಿ, ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಆಲೂ ಮಸಾಲ ಕೂಡ ಹೊರಗಡೆ ಬಂದಿಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಇದೇ ರೀತಿಯೇ ಕಟ್ ಮಾಡಿ ತೊಗೊಳ್ರಿ. ನೋಡಿರಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ. ನಾನಿಲ್ಲಿ ಪ್ರತಿಯೊಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ. ಒಂದು ತಟ್ಟೆ ತುಂಬ ಸ್ನ್ಯಾಕ್ಸ್ ಪ್ರಿಪೇರ್ ಆಗಿದೆ. ನೀವು ಇದನ್ನೇ ಒಂದು 4-5 ಜನ ಆದರೂ ತಿನ್ಬೋದು ನೋಡಿರಿ, ಅಷ್ಟು ಸ್ನ್ಯಾಕ್ಸ್ ಇಲ್ಲಿ ರೆಡಿಯಾಗಿದೆ. ಬನ್ನಿ ಹಾಗಾದರೆ ಇದನ್ನು ಫ್ರೈ ಮಾಡೋಣ. ಇಲ್ಲಿ ನೋಡಿರಿ, ಫ್ರೈ ಮಾಡೋದಕ್ಕೆ ನಾನು ಇಲ್ಲೊಂದು ಕಡಾಯಿನ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಆಲ್ರೆಡಿ. ಇದಕ್ಕೆ ಬೇಕಾದಷ್ಟು ಎಣ್ಣೆನ ಹಾಕಿರಿ. ನಾನಿಲ್ಲಿ ಶಾಲೋ ಫ್ರೈ ಮಾಡ್ತೀನಿ, ಡೀಪ್ ಫ್ರೈ ಮಾಡೋದಿಲ್ಲ. ಫ್ರೈ ಮಾಡೋದಕ್ಕೆ ಬೇಕಾದಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು, ಎಣ್ಣೆ ಓವರ್ ಹೀಟ್ ಆಗಬಾರ್ದು, ಜಸ್ಟ್ ಬಿಸಿ ಆದರೆ ಸಾಕು ನೋಡಿರಿ. ಯಾಕೆಂದರೆ ಇದನ್ನು ಲೋ ಫ್ಲೇಮ್ ಇಟ್ಟು ಕರಿಯೋದಿರುತ್ತೆ, ತುಂಬ ಸ್ನ್ಯಾಕ್ಸ್ ಗರಿಯಾಗಿ ಬರಬೇಕು ಅಂಥೇಳಿ. ಸ್ವಲ್ಪ ಬಿಸಿ ಆದರೆ ಸಾಕು, ಅದರಲ್ಲೇ ನೀವು ಇದನ್ನು ಫ್ರೈ ಮಾಡಿಕೊಳ್ರಿ. ಲೋ ಫ್ಲೇಮ್ ಇಟ್ಟು ಕರಿಯೋದ್ರಿಂದ ಏನಾಗುತ್ತೆ ಅಂದರೆ ಒಳಗಡೆಯಿಂದನೂ ಕ್ರಿಸ್ಪಿಯಾಗಿ ಬೇಯುತ್ತೆ, ಚೆನ್ನಾಗಿ ಬರುತ್ತೆ ನೋಡಿರಿ. ಆಲೂ ಮಸಾಲೆ ಚೆನ್ನಾಗಿ ಬೆಂದರೆ ಕೆಡೋದಿಲ್ಲ ಸ್ನ್ಯಾಕ್ಸ್. ನೀವು ಎಷ್ಟು ದಿನ ಆದರೂ ಇದನ್ನು ಸ್ಟೋರ್ ಮಾಡ್ಬೋದು ಈಸಿಯಾಗಿ ನೋಡಿ. ಇದೇ ರೀತಿಯೇ ಎಲ್ಲ ಸ್ನ್ಯಾಕ್ಸನ್ನು ಹಾಕಿ ನೀವು ಫ್ರೈ ಮಾಡಿಕೊಳ್ರಿ. ನಿಮ್ಗೆ ಇಷ್ಟ ಇದೆ ಅನ್ನೋರು ನೀವು ಡೀಪ್ ಫ್ರೈ ಕೂಡ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಒಂದು ಸೈಡ್ ಬೆಂದ ಮೇಲೆ ತಿರುಗಿಸಾಕಿ ಎರಡೂ ಕಡೆಯೂ ನೀವು ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು ನೋಡಿರಿ. ಗರಿಯಾದಂಥ ಸ್ನ್ಯಾಕ್ಸು ಟೀ ಟೈಮ್ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಕಳಿಗೆ ನೀವು ಬಾಕ್ಸಲ್ಲಿ ಕಟ್ಟೋದಕ್ಕೂ ಚೆನ್ನಾಗಿರುತ್ತೆ ನೋಡಿರಿ. ಎರಡು ಕಡೆ ತಿರುಗಿಸಾಕಿ ಎರಡೂ ಕಡೆ ನೀಟಾಗಿ ಬೇಯಿಸ್ಕೊಳ್ರಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ಎಲ್ಲ ಆಲೂಗಡ್ಡೆ ಸ್ನ್ಯಾಕ್ಸನ್ನು ನಾನು ನಮ್ಮ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಅಂದರೆ ಮಟನ್ ರೆಸಿಪಿ ಇರ್ಬೋದು, ಚಿಕನ್ ರೆಸಿಪಿ ಇರ್ಬೋದು, ನಾನ್ ವೆಜ್ಗಳ ರೆಸಿಪಿ, ವೆಜ್ ಬಿರಿಯಾನಿ, ಆಮೇಲೆ ಬಿರಿಯಾನಿ ರೆಸಿಪಿಗಳು ಪ್ರತಿಯೊಂದನ್ನು ನಾನು ನಮ್ಮ ಚಾನಲಲ್ಲಿ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಯಾವುದಾದ್ರೂ ಬೇಕು ಅಂದರೆ ನೀವು ಚಾನಲ್ ಓಪನ್ ಮಾಡಿ ನೋಡಿದರೆ ನಿಮಗೆಲ್ಲ ವೀಡಿಯೋಗಳು ಅವೈಲೇಬಲ್ ಇರುತ್ತೆ. ಹಾಗೆ ವೀಡಿಯೋಗಳೇನಾದರೂ ಇಷ್ಟ ಅನಿಸಿದರೆ ಎಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಹೆಚ್ಚು ಶೇರ್ ಮಾಡಿಕೊಳ್ರಿ, ಹೆಚ್ಚು ಲೈಕ್ ಮಾಡಿರಿ. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬಿಂದ ನೋಡಿರಿ ನಮಗೆ ಒಂದು ಒಳ್ಳೆ ಮೋಟಿವೇಶನ್ ಸಿಕ್ಕಂಗಾಗುತ್ತೆ. ಇದೇ ರೀತಿ ಒಳ್ಳೆ ವಿಡಿಯೋಗಳನ್ನು ನಿಮ್ಮ ಜೊತೆ ನಾನು ರೆಸಿಪಿಗಳನ್ನು ಶೇರ್ ಮಾಡ್ತೀನಿ ನೋಡ್ರಿ. ಇಲ್ಲಿ ಸೆಕೆಂಡ್ ಟ್ರಿಪ್ ನಾನಿಲ್ಲಿ ಕರಿತಾ ಇದ್ದೀನಿ. ಎಲ್ಲ ಎಣ್ಣೆ ಬಸ್ತು ನಾನಿಲ್ಲಿ ತೆಗೆದಿದ್ದೀನಿ ಆಲ್ರೆಡಿ. ನೀವು ಇದನ್ನು ದೊಡ್ಡ ಪಾತ್ರೆ ಇಟ್ಟು ಒಂದೇ ಸಾರಿಗಾದರೂ ಫ್ರೈ ಮಾಡ್ಕೋಬೋದು ನೋಡಿರಿ. ಇದೇ ರೀತಿ ಎರಡನೇ ಸ್ಟೆಪ್ಪನ್ನು ನಾನಿಲ್ಲಿ ಎಲ್ಲ ಸ್ನ್ಯಾಕ್ಸನ್ನು ಫ್ರೈ ಮಾಡಿ ತೊಗೊಂಬಂದಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ಬೋದು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನೋ ಕೂಡ ಅಷ್ಟೇ ರುಚಿಯಾಗಿದೆ ಫ್ರೆಂಡ್ಸ್. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿರಿ, ಆವಾಗ ನಿಮಗೆ ಗೊತ್ತಾಗುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ನೋಡಿ. ಹಾಗಾದರೆ ವಿಡಿಯೋ ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆದರೆ ಇವಾಗಲೇ ಲೈಕ್ ಕೊಡೋದನ್ನು ಮರೆಕೋಬೇಡ್ರಿ. ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ನಾನು ಹಾಕೋ ಡೈಲಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.